ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದೊಳಗೆ ಆಷಾಢ ಏಕಾದಶಿ ದಿನ ಉತ್ತರಾದಿ ಮಠದೊಳಗೆ ಸ್ವಾಮಿಗಳಿಂದ ಸಾವಿರಾರು ಜನ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡ್ರು. ಅದಾದಮೇಲೆ ಸ್ವಾಮಿಗಳಿಂದ ಮೂಲರಾಮದೇವರ ಪೂಜಾ, ಹರಿವಾಣ ಸೇವೆ, ತೊಟ್ಟಿಲ್ ಪೂಜಾ ಇದೆಲ್ಲವನ್ನು ನೀವು ಲಾಸ್ಟ್ ವಿಡಿಯೋದೊಳಗೆ ನೋಡಿದ್ರಿ. ಎಲ್ಲರೂ ಆ ವಿಡಿಯೋನ ಭಾಳ ಇಷ್ಟಪಟ್ರಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತಿನ ವಿಡಿಯೋದೊಳಗೆ ದ್ವಾದಶಿ ಪಾರಣಿ ಹೆಂಗೆ ಮಾಡಿದ್ವಿ, ದ್ವಾದಶಿ ದಿನ ನಾನು ಚಾತುರ್ಮಾಸದ ಮೊದಲೇ ದ್ವಾದಶಿ ಇತ್ತಲ್ಲ, ಹಾಗಾಗಿ ಏನು ದಾನ ಕೊಟ್ಟೆ, ಆಮೇಲೆ ತ್ರಯೋದಶಿ ದಿನ ಉತ್ತರಾದಿ ಮಠದೊಳಗೆ ಮತ್ತು ಮುದ್ರಾಧಾರಣೆ ಕಾರ್ಯಕ್ರಮ ಇತ್ತು. ಅದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ. ಆಷಾಢ ಏಕಾದಶಿ ಚಾತುರ್ಮಾಸ ಶುರು ಆಗ್ತದೆ, ಶಾಖವ್ರತನೂ ಶುರುವಾಯಿತು. ಹಾಗಾಗಿ ಆಷಾಢ ಏಕಾದಶಿ ಇರೋದ್ರಿಂದ ನಾವೆಲ್ಲನೂ ಉಪವಾಸ ಮಾಡಿದ್ವಿ. ಉಪವಾಸ ಮಾಡಿದ ಮೇಲೆ ದ್ವಾದಶಿ ದಿನ ಜಲ್ದಿ ಪಾರಣಿ ಆಗಬೇಕು. ಆಮೇಲೆ ಮುಖ್ಯವಾಗಿ ಈ ಸಲ ದ್ವಾದಶಿ ಸಂಡೇ ಬಂದಿತ್ತು, ಹಾಗಾಗಿ ನಮಗೂ ಅನುಕೂಲ ಆಯಿತು. ಮತ್ತು ಪಾರಣಿನ ಮಠದೊಳಗೆ ಹೋಗಿ ಪ್ರಸಾದ ತೊಗೊಂಡು ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ. ಹಾಗಾಗಿ ದ್ವಾದಶಿ ದಿನ ಜಲ್ದಿ ಎದ್ದು ಮನೆಯೊಳಗಿನ ಪೂಜಾ ಎಲ್ಲ ಮುಗಿಸಿ ಆಮೇಲೆ ಮಠಕ್ಕೆ ಊಟಕ್ಕೆ ಹೋದ್ವಿ. ಹಿಂದಿನ ದಿನ ಅಂದ್ರೆ ಏಕಾದಶಿ ದಿನ ಮಠದೊಳಗೆ ಅನೌನ್ಸ್ ಮಾಡಿದ್ರು, ದ್ವಾದಶಿ ದಿನ ಜಲ್ದಿ ಸ್ವಾಮಿಗಳು ಪೂಜಾ ಶುರು ಮಾಡ್ತಾರೆ, ಅಂದ್ರೆ ಮುಂಜಾನೆ 4:30 ಅನ್ನೋದ್ರಾಗನ ಪೂಜಾ ಶುರುವಾಗ್ತದೆ ಅಂತ ಹೇಳಿದರು. ಆದರೆ ನಮಗೆ ಅಷ್ಟು ಜಲ್ದಿ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ಪೂಜಾ ಮುಗಿದ ಮೇಲೆ ಮಠಕ್ಕೆ ಹೋದ್ವಿ. ಅವತ್ತು ನಮ್ಗೆ ಮೂಲರಾಮದೇವ್ರ ಪೂಜಾ ಮಿಸ್ ಆಯಿತು. ಆದರೆ ಏನಾಯಿತು, ನರಸಿಂಹದೇವ್ರ ದರ್ಶನ ಆಯಿತು, ಸ್ವಾಮಿಗಳ ದರ್ಶನ ಆಯಿತು. ಏಕಾದಶಿ ದಿನ ಎಷ್ಟು ಮಂದಿ ಇದ್ರು ಮಠದೊಳಗೆ, ಅಷ್ಟ ಜನ ದ್ವಾದಶಿ ಪಾರಣಿಗೂ ಮಠಕ್ಕೆ ಬಂದಿದ್ರು. ಯಾಕಂದ್ರೆ ದ್ವಾದಶಿ ಸಂಡೇ ಇತ್ತು, ಹಾಗಾಗಿ ಸ್ಕೂಲೆಲ್ಲ ಹಾಲಿಡೇ ಇರ್ತದೆ, ವರ್ಕಿಂಗ್ ಹೋಗೋರಿಗೂ ಹಾಲಿಡೇ, ಹಾಗಾಗಿ ಎಲ್ಲರಿಗೂ ಬರಲಿಕ್ಕೆ ಅನುಕೂಲ ಆಗಿತ್ತು. ಹಾಗಾಗಿ ನಾವು ದ್ವಾದಶಿ ಪಾರಣಿನ ಮಠದೊಳಗೆ ಮಾಡಿದ್ವಿ. ಇನ್ನು ಶಾಖವ್ರತ ಶುರುವಾಗೋದ್ರಿಂದ ಮಠದೊಳಗೆ ಏನು ಅಡ್ಗೆ ಮಾಡಿದ್ರು ಅಂದ್ರೆ ಶಾಖವ್ರತದ ಅಡ್ಗೆನ ಮಾಡಿದ್ರು, ಅಂದ್ರೆ ವೃತ್ತದ ಅಡ್ಗೆ. ಹೆಸರುಬೇಳೆ ಕೋಸಂಬರಿ, ಆಮೇಲೆ ಹೆಸರು ಕಾಳಿನ ಪಲ್ಯ, ಪಾಯಸ, ಅನ್ನ, ಕಟ್ಟು, ಆಮೇಲೆ ಇದ್ರ ಜೊತೆಗೆ ಸ್ವೀಟು ಮಾಡಿದರು. ಸಾಮಾನ್ಯವಾಗಿ ದ್ವಾದಶಿ ಅಂದಮೇಲೆ ಕಾಯಿ ಗಂಜಿ ಇದ್ದೇ ಇರ್ತದೆ, ಆದರೆ ಈಗ ಶಾಖವ್ರತ ಇರೋದ್ರಿಂದ ಕಾಯಿ ಬರೋಂಗಿಲ್ಲ, ಹಾಗಾಗಿ ಅದ್ರ ಬದಲಾಗಿ ಎಲ್ಲರಿಗೂ ಹುಗ್ಗಿ ಮಾಡಿದರು. ಪಾರಣಿ ಊಟ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಫಸ್ಟ್ ಡೇ ವೃತ್ತದ ಊಟ ಮಾಡೋದ್ರಿಂದ ಅವತ್ತು ರುಚಿ ಅನ್ನಿಸ್ತದೆ. 1-2-3 ದಿನ ಊಟ ಮಾಡಿದ್ವಿ ಅಂದ್ರೆ ಕಂಟಿನ್ಯೂಸ್ ಆಗಿ ಆಮೇಲೆ ಸ್ವಲ್ಪ ಬೇಸರ ಅನ್ನಿಸ್ತದೆ. ಪಾಪ 1 ತಿಂಗಳಗಟ್ಟಲೆ ಶಾಖವ್ರತ ಮಾಡೋರು ನಿಜವಾಗ್ಲೂ ಗ್ರೇಟು. ಅದು ಒಂಥರ ಒಳ್ಳೇದು, ಯಾಕಂದ್ರೆ ಹಿಂದಿನ ಕಾಲದೊಳಗಿಂದ ಏನೇನು ಪದ್ಧತಿಗಳು, ಆಹಾರ ಪದ್ಧತಿಗಳು, ಆಮೇಲೆ ಏನೇನು ಕ್ರಮಗಳನ್ನು ಮಾಡ್ಕೊಂಡು ಬಂದಾರ ಅವೆಲ್ಲ ನಮ್ಗೆ ಆರೋಗ್ಯಕ್ಕೆ ಅನುಕೂಲನ ಅವ. ಯಾಕಂದ್ರೆ ಮೊದಲೆಲ್ಲ ಆಷಾಢ ಶುರು ಆಯಿತು ಅಂದ್ರೆ ಮಳೆಗಾಲ ಶುರು ಆಗ್ತಿತ್ತು, ತಿಂಗಳಾನ್ಗಟ್ಲೆ ಮಳೆ ಬರ್ತಿತ್ತು. ಆ ಸಂದರ್ಭದೊಳಗೆ ಹಣ್ಣುಗಳು ಮತ್ತು ತರಕಾರಿಗಳೆಲ್ಲ ಸಿಗೋದು ಅಪರೂಪ. ಅದ್ರ ಜೊತೆಗೆ ಮಳೆಗಾಲ ಅಂದ ಕೂಡಲೇ ಚಳಿ ವಾತಾವರಣ ಇರ್ತದೆ, ಹೊರಗೆ ಮಳೆ ಬರ್ತಿರ್ತದೆ, ಹಾಗಾಗಿ ವಾತಾವರಣ ಎಲ್ಲ ತಂಪಿರ್ತದೆ. ಈ ಜೀರಿಗೆ ಮೆಣಸಿಂದು ಊಟ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ಶಾಖ ಸಿಗ್ತಿತ್ತು. ಅದ್ರ ಜೊತೆಗೆ ಡೈಜೆಷನ್ನು ಸುಲಭ ಆಗ್ತದೆ. ಈ ಎಲ್ಲ ಕಾರಣದಿಂದಾಗಿಯೇ ಶಾಖವ್ರತವನ್ನು ಮಾಡಿದರು. ಈಗಲೂ ಶಾಖವ್ರತವನ್ನು ಪಾಲಿಸುವಂಥ ಜನ ಸಾಕಷ್ಟು ಜನ ಸಿಗ್ತಾರೆ ನಮಗೆ. ಆಮೇಲೆ ದ್ವಾದಶಿ ಇತ್ತಲ್ಲ, ಆಮೇಲೆ ಚಾತುರ್ಮಾಸದ ಮೊದಲೇ ದ್ವಾದಶಿ ದಿನ ನಾವು ದಾನ ಕೊಡಬೇಕು. ಈ ವರ್ಷ ನಾನು ಒಂದು ಸೇರು ತಗೊಂಡು ಆ ಸೇರಿನೊಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಅನ್ನಪೂರ್ಣೇಶ್ವರಿನ ಇಟ್ಟು ದಕ್ಷಿಣೆ ಸಮೇತ ಬ್ಲೌಸ್ ಪೀಸು, ಆಮೇಲೆ ಅರಿಶಿನ, ಕುಂಕುಮ, ಬಳಿ ಇದೆಲ್ಲ ಕೊಟ್ಟು ಮುತ್ತೈದೆಗೆ ಉಡಿ ತುಂಬಬೇಕು ಅನ್ನುವಂಥ ಸಂಕಲ್ಪ ಮಾಡ್ಕೊಂಡಿನಿ. ನಾವು ಮೊದಲೇ ದ್ವಾದಶಿ ದಿನ ಏನು ಸಂಕಲ್ಪ ಮಾಡಿರ್ತೀವಲ್ಲ ಅದನ್ನೇ ನಾವು ಪ್ರತಿ ದ್ವಾದಶಿನೂ ಕೊಡಬೇಕು. ಅಂದ್ರೆ ಚಾತುರ್ಮಾಸದೊಳಗೆ ಒಟ್ಟು ಒಂದು 10 ದ್ವಾದಶಿ ಬರ್ತಾವೆ. ಹಾಗಾಗಿ ಮೊದಲೇ ದ್ವಾದಶಿ ನಾವು ಏನು ದಾನ ಕೊಟ್ಟಿರ್ತೀವಲ್ಲ ಅದನ್ನೇ ನಾವು 10 ದ್ವಾದಶಿನೂ ಕೊಡಬೇಕು. ಹಾಗಾಗಿ ಬಜೆಟ್ ನೋಡಿಕೊಂಡು ನಮ್ಮ ಕೈಲಿ ಸಾಧ್ಯವಾಗ್ತದ ಅಂಥೇಳಿ ನೋಡಿಕೊಂಡು 10 ದ್ವಾದಶಿ ಕೊಡಬೇಕಲ್ಲ, ಹಾಗಾಗಿ ವಿಚಾರ ಮಾಡಿ ಕೆಲವೊಬ್ಬರು ಹಿಡಿತಾರೆ.
ಯಾಕಂದ್ರೆ ಬಜೆಟೂ ಇಂಪಾರ್ಟೆಂಟು. ನನ್ಗೆ ಈ ಸಲ ಅನ್ನಪೂರ್ಣೇಶ್ವರಿನ ಸೇರೊಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಅನ್ನಪೂರ್ಣೇಶ್ವರಿ ದಾನ ಕೊಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಅದೇ ಥರನ ಚಿಕ್ಕಪೇಟೆಗೆ ಹೋಗಿ ಬೇಕಾಗಿರುವಂಥ ಸೇರು ಮತ್ತು ಅನ್ನಪೂರ್ಣೇಶ್ವರಿ ಮೂರ್ತಿನ ತೊಗೊಂಡು ಬಂದಿದ್ದೆ. ಅದನ್ನು ಒಂದು ಮಣಿ ಮೇಲೆ ರಂಗೋಲಿ ಹಾಕಿ ಸೇರಿನೊಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಅನ್ನಪೂರ್ಣೇಶ್ವರಿನ ಇಟ್ಟು ಅದ್ರ ಮುಂದೆ ಒಂದು ತಟ್ಟೆ ಒಳಗೆ ತಾಂಬೂಲ ದಕ್ಷಿಣೆ ಎಲ್ಲ ಏನೇನು ಕೊಡ್ಬೇಕು ಅಂದ್ಕೊಂಡಿರ್ತೀವಿ ಅವನ್ನೆಲ್ಲ ಹಾಕಿ ಸಂಕಲ್ಪ ಮಾಡಿ ಇಟ್ಟಿದ್ವಿ. ಯಾಕಂದ್ರೆ ಮನುಷ್ಯ ಬದುಕಬೇಕು ಅಂದ್ರೆ ಗಾಳಿ ನೀರು ಎಷ್ಟು ಮುಖ್ಯನೋ ಅದ್ರ ಜೊತೆ ಅನ್ನನೂ ಅಷ್ಟೇ ಮುಖ್ಯ. ಹಾಗಾಗಿ ನಮಗೆ ಅನ್ನವನ್ನು ಕೊಡೋಕೆ ಅನ್ನಪೂರ್ಣೇಶ್ವರಿ. ಹಾಗಾಗಿ ಈ ಸಲ ಅನ್ನಪೂರ್ಣೇಶ್ವರಿ ದಾನ ನನಗೇನೋ ಮಾಡ್ಬೇಕನ್ನಿಸ್ತು, ಖುಷಿನೂ ಅನ್ನಿಸ್ತು. ಸೇರಿನೊಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಏನು ಅನ್ನಪೂರ್ಣ ಇಟ್ಟು ಕೊಡ್ತಾರೆ ಆ ಥರ ಕೊಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಅನ್ನಕ್ಕೆ ತೊಂದರೆ ಆಗಂಗಿಲ್ಲ. ದೇವರು ಅನ್ನ ಒದಗಿಸ್ತಾನೆ, ನಮ್ಮ ದಿನನಿತ್ಯಕ್ಕೆ ಏನೇನು ಬೇಕು ಅಂಥೇಳಿ ಹೇಳ್ತಾರೆ. ಇದು ಈ ವರ್ಷದ ನಾ ಹಿಡಿದಂಥ ಚಾತುರ್ಮಾಸದ ವ್ರತ. ಮೊದಲೇ ದ್ವಾದಶಿ ತಪ್ಪದೆ ದಾನ ಕೊಡಬೇಕು. ಮುಂದೆ ಅಕಸ್ಮಾತ್ ನಮಗೆ ಮಿಸ್ ಆದ್ರೂ ಸಂಕಲ್ಪ ಮಾಡಿ ನಮ್ಗೆ ಯಾವಾಗ ಅನುಕೂಲ ಆಗ್ತದೋ ಅವಾಗ ಕೊಡ್ಬೋದಂತ. ಆದರೆ ಮೊದಲೇ ದ್ವಾದಶಿ ಮಾತ್ರ ಮಿಸ್ ಮಾಡಬಾರ್ದು ಅಂಥೇಳಿ ಹೇಳ್ತಾರೆ. ಮತ್ತು ಈ ಸಲ ಅಂದ್ರೆ ಮೊದಲೇ ದ್ವಾದಶಿ ಯಾರಿಗೆ ಕೊಟ್ಟೆ ದಾನ ಅಂದ್ರೆ ನಮ್ಮ ಮನೆಯವರು ಅಂದರೆ ಸಮೀರ್ ಅವರ ಸೋದರ ಮಾವ ಅವರ ಮಗ ಸೊಸಿ ಇಲ್ಲೇ ಇರ್ತಾರೆ. ಅವ್ರ ಮನೆಗೆ ಹೋಗಿ ನಾವು ಮೊದಲೇ ದ್ವಾದಶಿ ದಾನನ ಕೊಟ್ಟು ಬಂದ್ವಿ. ಇದು ದ್ವಾದಶಿ ಕತೆ. ಇನ್ನು ತ್ರಯೋದಶಿ ದಿನ ಮತ್ತೆ ಉತ್ತರಾದಿ ಮಠಕ್ಕೆ ಹೋಗಿದ್ವಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಮುದ್ರಾಧಾರಣದ ಬುಕ್ಕಿಂಗು ತ್ರಯೋದಶಿ ಆಗಿತ್ತು. ನಾವು ಮುದ್ರೆ ಹಾಕಿಸ್ಕೊಳ್ಳಿಲ್ಲ. ಆದ್ರೆ ಹೆಂಗೂ ಹೊಂಟಿದ್ರಲ್ಲ ಮತ್ತೆ ದರ್ಶನ ಆಗ್ತದೆ, ನರಸಿಂಹದೇವ್ರ ದರ್ಶನ ಆಗ್ತದೆ, ಸ್ವಾಮಿಗಳ ದರ್ಶನ ಆಗ್ತದೆ ಅಂಥೇಳಿ ಮತ್ತೆ ಮಠಕ್ಕೆ ಹೋದ್ವಿ. ನಾವು ಅಂದ್ಕೊಂಡ್ವಿ ತ್ರಯೋದಶಿ ದಿನ ಅಷ್ಟೇನು ಗದ್ದಲಿರಂಗಿಲ್ಲ. ಯಾಕಂದರೆ ಎಲ್ಲರೂ ಆಷಾಢ ಏಕಾದಶಿ ದಿನನ ಹಾಕಿಸ್ಕೊಂಡಿರ್ತಾರೆ. ತ್ರಯೋದಶಿ ಅಷ್ಟೇನು ರಶ್ ಆಗಂಗಿಲ್ಲ ಅಂದ್ಕೊಂಡ್ವಿ. ಆದ್ರೆ ಇವತ್ತೂ ಅಷ್ಟೇ ಜನ ಇದ್ದರು. ಬಹಳಷ್ಟು ಜನ ಬಂದ್ರೂ ಏನೂ ಕನ್ಫ್ಯೂಷನ್ಸ್ ಇಲ್ಲ. ಯಾಕಂದ್ರೆ ಅಲ್ಲಲ್ಲೇ ವಾಲಂಟಿಯರ್ಸ್ ಇದ್ದರು. ಹಾಗಾಗಿ ಎಲ್ಲ ರೀತಿಯಿಂದ ಸಹಾಯ ಮಾಡಿದರು. ಕ್ಯೂ ಸಿಸ್ಟಮು ನನಗೆ ಭಾಳ ಇಷ್ಟ ಆಯಿತು. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಒಂದು ಕ್ಯೂ ಸಿಸ್ಟಮ್ ಬೇರೆ, ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ ಇರೋವಂಥವ್ರಿಗೆ ಒಂದು ಕ್ಯೂ ಸಿಸ್ಟಮು, ಸೀನಿಯರ್ ಸಿಟಿಜನ್ನಿಗೆ ಒಂದು ಕ್ಯೂ ಸಿಸ್ಟಮ್ಮು. ಹಾಗಾಗಿ ಯಾರೂ ಭಾಳ ಹೊತ್ತು ನಿಂತ್ಕೊಳ್ಳಂಗಿಲ್ಲ, ಯಾರಿಗೂ ಕಷ್ಟ ಆಗಬಾರ್ದು ಅಂಥೇಳಿ ಭಾಳ ಚಂದ ಅರೇಂಜ್ಮೆಂಟು ಮಾಡ್ಯಾರ. ನಮಗೆಲ್ಲ ಅರೇಂಜ್ಮೆಂಟು ಖುಷಿ ಕೊಡ್ತು. ಆದರೆ ಸ್ವಾಮಿಗಳಂತೂ ಎಷ್ಟೇ ಜನ ಬಂದ್ರೂ ಮುದ್ರ ಹಾಕಲೇಬೇಕು, ಹಾಕಿದ್ರು. ಎಷ್ಟೇ ಜನ ಬಂದ್ರೂ ಸ್ವಾಮಿಗಳ ಮುಖದ ಮೇಲಿನ ಮಂದಹಾಸ ಅಂತೂ ಕಡಿಮೆ ಆಗೋದಿಲ್ಲ. ಹಾಗಾಗಿ ಯಾವಾಗೆಲ್ಲ ಚಾನ್ಸ್ ಸಿಗ್ತದೋ ನಾವಂತೂ ಸ್ವಾಮಿಗಳ ದರ್ಶನ ಮಠಕ್ಕೆ ಹೋಗೋದಂತೂ ತಪ್ಸಂಗಿಲ್ಲ. ಮುಂಜಾನೆ ಮುದ್ರಾ ಎಲ್ಲ ಆದಮೇಲೆ ಒಳಗಡೆ ನರಸಿಂಹದೇವ್ರ ದರ್ಶನಕ್ಕೆ ಬಂದ್ವಿ. ಅಲ್ಲೇ ಪೂಜಾ ನಡೀಲಿಕತ್ತಿತ್ತು. ಹಾಗಾಗಿ ದೇವ್ರ ದರ್ಶನ, ತೀರ್ಥ, ಮಂತ್ರಾಕ್ಷತೆ ತೊಗೊಂಡು ಬಂದ್ವಿ. ಇನ್ನು ದ್ವಾದಶಿ ದಿನ ದಾನ ಕೊಡಲಿಕ್ಕೆ ಯಾರ್ಯಾರಿಗೆ ಅನಾನುಕೂಲ ಆಗಿರ್ತದಲ್ಲ ಅವರು ಹುಣ್ಣಿಮೆ ದಿವಸ ಕೊಡ್ಬೋದಂತ. ಕೆಲವೊಂದು ಸಲ ದ್ವಾದಶಿ ದಾನ ಶುರು ಮಾಡಲಿಕ್ಕಾಗಂಗಿಲ್ಲ, ಅಂಥವರು ಹುಣ್ಣಿಮೆ ದಿವಸನೂ ಕೊಡ್ತಾರೆ. ಮತ್ತು ನೀವೆಲ್ಲರೂ ಚಾತುರ್ಮಾಸದೊಳಗೆ ಏನು ನೇಮ ಹಿಡ್ದಿರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಯಾಕಂದ್ರೆ ಹೊಸ ದಾನಗಳ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗ್ತದೆ. ತಿಳ್ಕೊಂಡ್ವಿ ಅಂದ್ರೆ ಮತ್ತು ಮುಂದಿನ ಸಲ ಕೊಡ್ಲಿಕ್ಕೆ ಬರ್ತದೆ. ಇದ್ರ ಜೊತೆಗೆ ನೀವ್ಯಾರಾದ್ರೂ ಶಾಖವೃತ್ತದ ಸಂಕಲ್ಪ ಮಾಡಿದ್ರೆ ಅಥವಾ ನಿಮ್ಮ ಮನೆಯೊಳಗೆ ಯಾರಾದ್ರೂ ಈ ಒಂದು ಶಾಖವೃತ್ತವನ್ನು ಪಾಲನೆ ಮಾಡೋರಿದ್ರೆ ಅವರು ಕಮೆಂಟ್ ಮಾಡಿರಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೇ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು.